ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ, ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ನಿನ್ನೆ ಈ ಆಭರಣಗಳು ಅಂತ ಏನವಲ್ಲ, ಅಷ್ಟದಳದ ಆಭರಣ ಅಂದರೆ ಷಟ್ಕೋಣ ಮಂಡಲ, ಅಷ್ಟದಳಗಳಿಂದ ಕೂಡಿದ ಮಂಡಲ, 12 ದಳಗಳಿಂದ ಕೂಡಿದ ಮಂಡಲ, 24 ದಳಗಳಿಂದ ಕೂಡಿದ ಮಂಡಲ. ಅವು ಹೇಗೆ ನಮ್ಮ ಸಾಧನೆಗೆ ವಿಘ್ನವನ್ನು ಉಂಟು ಮಾಡುವವುಗಳನ್ನಾಗಿ ಚಿಂತನೆ ಮಾಡಬೇಕು, ಅವನ್ನು ಹೇಗೆ ನಮಗೆ ತಾರಕವನ್ನಾಗಿ ಚಿಂತನೆ ಮಾಡಬೇಕು ಎಂಬುದರ ಬಗ್ಗೆ ಎಲ್ಲ ವಿಶದವಾಗಿ ಚರ್ಚೆ ಮಾಡಿದ್ದೀವಿ. ಅದರ ಮೇಲೆ 51 ದಳಗಳಿಂದ ಕೂಡಿದ ಒಂದು ಮಂಡಲ. ಅದು ಎಷ್ಟು ಅದ್ಭುತ ರೀ ಅದು. ಅದನ್ನ ಅವರು ಆ ಚಿಂತನೆ ಹಾಗೆ ಅದನ್ನು ಆಲೋಚನೆ ಮಾಡ್ತಾರೆ ಅಂಬೋದಕ್ಕೆ ಏನಂದರೆ, ಈ 51 ದಳಗಳದ್ದು ಏನದ ಗೊತ್ತಾ, ಇವೆಲ್ಲವನ್ನು ಟ್ಯಾಲಿ ಮಾಡಿದರೆ 50 ಅಂತ ಆತ. ನೋಡಿರಿ ಹೇಗೆ ಎಷ್ಟು ಅದ್ಭುತ. ಇದು 6, ನಿನಗೆ 51 ಅವ ನಿನಗೆ ಜಾಗ. ನೀನು ಒಂದು 51 ನೀನು, ಅಥವಾ 50 ಇಟ್ಕೊಳ್ರಿ ನೀವು, ಏನಾಗ್ತದೆ ನಿನಗೆ 6 ಅರಿಷಡ್ ವರ್ಗಗಳು ಕೂಡು, 6 ಅರಿಷಡ್ ವರ್ಗ. ಅದಾದಮೇಲೆ ಅಷ್ಟಮದಗಳು 6 8 14, 8 6 14. ಆಮೇಲಕ್ಕೆ ದ್ವಾದಶ 12 ದಳಗಳು, 12 ದಳಗಳು 14 ಒಂದು 12 ಎಷ್ಟಾಯಿತು, 26 ಆಯಿತು. 26 ಆದಮೇಲೆ 24 ದಳ, 24 ದಳಗಳು ಪ್ಲಸ್ ಮಾಡಿದರೆ 50 ಕರೆಕ್ಟಾಗಿ. ಸೊ 1 ಅಂಬೋದು ಬಿಟ್ಬಿಡು ಚಕ. ಯಾಕಂದರೆ ಅದರ ಸಂಪ್ರದಾಯ ನಮ್ಮಲ್ಲಿ ಅಕ್ಷರಗಳು, ಅದರ ಕೆಲವರು ಅಕ್ಷರಗಳು 51 ಎಂಬುದನ್ನೇ ಹೆಚ್ಚು ಹೇಳ್ತಾರೆ. ಆಚಾರ್ಯ ಮಧ್ವರು ಕ್ಷ ನೃಸಿಂಹಾಯ ನಮಃ ಅಂತ ಹೇಳಿಬಿಟ್ಟಿದ್ದಾರೆ ಸ್ಪಷ್ಟವಾಗಿ. ಆ ಅಜ, ಆ ಆನಂದ, ಈ ಇಂದ್ರ ಹೀಗೆ ಹೇಳಿಕೊಂತ ಹೋಗಿ ಕ್ಷಕಾರವನ್ನು ತಗೊಂಡಿದ್ದಾರೆ. ಕೆಲವರು ಏನಂತಾರೆ, ಕ್ಷಕಾರ ಎಂಬುದು ಕ ಶ 2 ಸಂಯೋಗ. ಕಕಾರ ಆಗಲೇ ಬಂದದೆ, ಶ ಅದು ಬಂದ ಷಡ್ಗುಣ ಅಂತಕ್ಕಂಥ ಭಗವದ್ ರೂಪ, ಕಪಿಲ ಅಂತಕ್ಕಂಥ ಭಗವದ್ ರೂಪ. ಇವೆರಡು ಆಲ್ರೆಡಿ ಬಂದಾವೆ. ಅದ ಕಾರಣ ಅದನ್ನು ಗ್ರಹಣ ಮಾಡೋದು ಬೇಕಾಗಿಲ್ಲ ಅಂಥೇಳಿ ಅದು ವ್ಯಾಕರಣ ರೀತ್ಯ ಮತ್ತು ಶಬ್ದಶಾಸ್ತ್ರದ ಪ್ರಕಾರ ಒಬ್ಬೊಬ್ಬರು ಒಂದೊಂದು ಹೇಳಿಕೊಂಡು ಹೋಗಿದ್ದಾರೆ. ಅದೆಲ್ಲ ಬೇಡ. ಆದರೆ ಆಚಾರ್ಯ ಮಧ್ವರು ಮಾತ್ರ ನಮಗೆ ಸ್ಪಷ್ಟವಾಗಿ 51 ಅಕ್ಷರ, ಆ 51 ಅಕ್ಷರ ಅದಲ್ಲ, ಚಕಾರ ಏನದಲ್ಲ, ಅದನ್ನು ನೀನಾಗಿ ಚಿಂತನೆ ಮಾಡು, ಜೀವಿ ಅಂತ ಅಂದುಕೊಂಡ್ರೆ. ಯಾಕಂದರೆ ಅದು ಜೀವಾಂತರ್ಯಾಮಿಯಾಗಿರ್ತಕ್ಕಂಥ ನರಸಿಂಹನನ್ನು ಹೇಳ್ತಕ್ಕಂಥ ಅಕ್ಷರ ಅದು. ಕ್ಷ ಅನ್ನುವಾಗ ನಾವು ಹೀಗೆ ಮುಟ್ಕೋಬೇಕು. ನಾವು ಅಜ ಆನಂದ ಅಂತ ಮುಟ್ಕೋತೀವಲ್ಲ, ಕೊನೆಗೆ ಎಂ ಯಜ್ಞಾಯ ನಮಃ, ರಂ ರಾಮಾಯ ನಮಃ, ಲಕ್ಷ್ಮೀಪತಿ, ಸಪ್ತಧಾತುಗಳಲ್ಲಿ ಆ ಅಕ್ಷರಗಳನ್ನು ಚಿಂತನೆ ಮಾಡಿ ಕ್ಷ ಎನ್ನುವಾಗ ಜೀವೇ ಕ್ಷಕಾರ. ಜೀವದಲ್ಲಿ ಏನಂದ್ಕೋಬೇಕು, ಕ್ಷಕಾರವನ್ನು ಚಿಂತನೆ ಮಾಡಬೇಕು. ಆ ಕ್ಷಕಾರಕ್ಕೆ ನಿಯಾಮಕ ರೂಪ ಯಾವುದು, ಪ್ರತಿಪಾದ್ಯ ರೂಪ ಯಾವುದು, ನೃಸಿಂಹ. ಹೌದು, ನೃಸಿಂಹ ಜೀವಾಂತರ್ಯಾಮಿಯಾಗಿ ಬಿಂಬನಾಗಿರ್ತಾನೆ. ಮತ್ತೆ ಚಿದ್ದೇಹದ ಒಳಗೆ 80,725 ನೃಸಿಂಹ ರೂಪದಲ್ಲಿದ್ದು ಜೀವರಿಗೆ ಭಗವಂತ ಸ್ವರೂಪ ದೇಹದಲ್ಲಿ ನೃಸಿಂಹರೂಪಿ ಪರಮಾತ್ಮ 80 ಮತ್ತೆ ಚಿದ್ದೇಹದೊಳಗೆ 80,725 ರೂಪಗಳಿಂದ ಸ್ವರೂಪ ದೇಹದಲ್ಲಿ ನೃಸಿಂಹ ಇರ್ತಾನಂತೆ. ಅಂದರೆ ಜೀವಾಂತರ್ಯಾಮಿಯಾಗಿರ್ತಾನೆ. ಅದಕ್ಕೆ ನಾನು ಜೀವವನ್ನು ಮುಟ್ಟಿಕೊಳ್ಳಾಗ ನರಸಿಂಹ ಇದ್ದಾನೆ. ಸೊ ಕ್ಷಕಾರ ಹೇಳುವಾಗ ನಿನ್ನನ್ನು ನೀನು ನಿರ್ದೇಶ ಮಾಡಿಕೋ. ಈ ಉಳಿದ ಅಕಾರದಿಂದ ಳ ಅಂತ ಏನದಲ್ಲ, ಶಶ ಸಹ ಳ ಳ, ಆ ಳದವರೆಗಿರ್ತಕ್ಕಂಥ ಅಕ್ಷರಗಳು ಎಷ್ಟಾಗ್ತಾವೆ, 50. ಇವೆಲ್ಲವನ್ನು ಪ್ಲಸ್ ಮಾಡಿದರೆ 50. ಅದು ಕಾರಣ ದೊಡ್ಡ ಒಂದರ ಕಡೆ ಗಮನ ಕೊಡಬಾರ್ದು. ಎಲ್ಲವೂ ನಿಮಗೆ ಡೇಂಜರ್. ಎಲ್ಲವೂ ಡೇಂಜರ್ ಆದಾಗ ಎಲ್ಲವನ್ನು ಅತಿಕ್ರಮಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಷಡ್ವೈರಿಗಳನ್ನು ಗೆಲ್ಲು, ಅಷ್ಟಮದಗಳನ್ನು ಗೆಲ್ಲು, 12 ಅವಸ್ಥೆಗಳನ್ನು ಗೆಲ್ಲು, 24 ತತ್ವಗಳನ್ನು ಗೆಲ್ಲು. ಇವೆಲ್ಲ ಸೇರಿದರೆ ಎಷ್ಟಾಗ್ತದೆ, 50 ಬಂಧಕಗಳು. ಒಂದು ರೀತಿಯಿಂದ ಈ 50 ಬಂಧನಗಳಿಂದ ನೀನು ಕ್ಷಕಾರದಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ನೀನೇನಿದ್ದೀಯಲ್ಲ, ನೀನಿವೆಲ್ಲವನ್ನು ದಾಟಿದಾಗ ಆಗ ಹೇಗೆ ಮಾಡಬೇಕು ಸ್ವಾಮಿ, ಎಲ್ಲ ಕಡೆ ಭಗವಂತನನ್ನು ಚಿಂತನೆ ಮಾಡು. ನಿಂಗೆ ಅಷ್ಟದಳ ಕಮಲ, ಇದು ಷಡ್ಚಕ್ರ, 6 ಕೋಣೆಗಳಲ್ಲಿ ಬಂಧನದಿಂದ ನೀನು ಬಿಡುಗಡೆ ಹೊಂದಬೇಕಾದರೆ ಓಂ ವಿಷ್ಣವೇ ನಮಃ ಓಂ ಅಂತ ಚಿಂತನೆ ಮಾಡು. ಇಲ್ಲ ನಿಂಗೆ ಅದು ಜ್ಞಾಪಕ ಆಗಲಿಲ್ಲ, ಅಜ ಆನಂದ ಇಂದ್ರ ಈಶಾನ ಇವನ್ನ ಚಿಂತನೆ ಮಾಡು. ಈ 50 ಅಕ್ಷರಗಳೇನವಲ್ಲ, 50 ಅಕ್ಷರಗಳನ್ನು ಇಲ್ಲಿ 6 ಅಕ್ಷರಗಳನ್ನು ಚಿಂತನೆ ಮಾಡು.
ಅಜ, ಆನಂದ, ಇಂದ್ರ, ಈಶಾನ, ಉಗ್ರ ಹೀಗೆ ಮಾಡು. ಅದಾದಮೇಲೆ ಅಷ್ಟದಳ ಕಮಲದಲ್ಲಿ ಬಂದಾಗ ಆ ಅಷ್ಟ ಮದಗಳಿಂದ ನೀನು ದೂರ ಆಗಬೇಕಾದ್ರೆ ಓಂ ಓಂ ನಮೋ ನಾರಾಯಣಾಯ ಅಂತ ಚಿಂತನೆ ಮಾಡು. ನಿಂಗೆ ಜ್ಞಾಪಕ ಬರಲಿಲ್ಲ, 6 ಅಕ್ಷರಗಳಾದಮೇಲೆ 7, 8, 9, 10 ಆ ಅಕ್ಷರಗಳಿಗೆ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತನ ರೂಪಗಳನ್ನು ಚಿಂತನೆ ಮಾಡು. ಅದಾದಮೇಲೆ 12, ಅದಾದಮೇಲೆ 24 ಹೀಗೆ ಚಿಂತನೆ ಮಾಡಿದ್ದೀನಿ ಅಂತಂದರೆ ನಿನ್ನ ಜೀವನ ಧನ್ಯ ಆಗ್ತದೆ. ಇಲ್ಲಾಂದರೆ ಬಂಧನಕ್ಕೊಳಗಾಗ್ತೀನಿ ಅಂತ ಹೇಳ್ತಾರೆ. ಸೊ ಈ 5 ವಲಯಗಳನ್ನು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಗಳನ್ನಾಗಿ ಚಿಂತನೆ ಮಾಡುವುದರೊಟ್ಟಿಗೆ ಈ ನಮ್ಮ ಪಾಲಿಗೆ ಒಂದು ರೀತಿಯಿಂದ ಬಂಧಕಗಳಾಗಿರತಕ್ಕಂಥ ಷಡ್ವೈರಿಗಳನ್ನು, ಮದಗಳನ್ನು, 12 ಅವಸ್ಥೆಗಳನ್ನು, 24 ತತ್ವಗಳನ್ನು ನೀನು ಚಿಂತನೆ ಮಾಡಿ ಈ ಬಂಧನದಿಂದ ನಾವು ದೂರ ಆಗಬೇಕಾದ್ರೆ ಅಲ್ಲಿರುವ ಭಗವದ್ ರೂಪಗಳನ್ನು ಚಿಂತನೆ ಮಾಡಬೇಕೆಂಬುದನ್ನು ಆಲೋಚನೆ ಮಾಡು ಅಂತ ಹೇಳ್ತಾ ಇಲ್ಲಿಗೆ ಇದನ್ನು ಮುಗಿಸೋಣ. ಈ ಅಷ್ಟದಳ ಕಮಲಕ್ಕೆ ಬರೋಣ. ಈಗ ಇಲ್ಲಿ ಅಷ್ಟದಳ ಇದು ನೋಡಿರಿ, ಸ್ಪಷ್ಟ ಕಾಣಿಸ್ತದೆ, ಎಷ್ಟು ಚೆನ್ನಾಗದು. ಇದು 1, 2, 3, 4, 5, 6, 7, 8 ದಳಗಳು. ಇಲ್ಲಿ ಏನು ಸಮಸ್ಯೆ, ಯಾವ ತರಹದ ಸಮಸ್ಯೆನೂ ಇಲ್ಲ, ಎಲ್ಲ ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ ಮಹಾನುಭಾವರು. ಆದರೆ ಒಂದೇ ಒಂದು ಸಮಸ್ಯೆ ಆದರೆ ಯಾಕೋ ಯಾರ ವ್ಯಾಖ್ಯಾನಕಾರರು ಅದರ ಬಗ್ಗೆ ಗಮನ ಹರಿಸಿಲ್ಲ. ಅದೇನು ಅಂತ ನೋಡೋಣ. ಈಗಾಗಲೇ ಅಷ್ಟದಳದ ಕಮಲದಿಂದ 8 ದಳಗಳಿಂದ ಕೂಡಿದ ಈ ಆವರಣವನ್ನು ನಾವೇನಂತ ಚಿಂತನೆ ಮಾಡಿದೆ, ಪ್ರದ್ಯುಮ್ನಾವರಣ ಅಂತ ಚಿಂತನೆ ಮಾಡುವಂತ ಸ್ಪಷ್ಟ ಹೇಳಿದ್ದೀನಿ. ಮತ್ತು ಇಲ್ಲಿ ನಾರಾಯಣನ ರೂಪ ಬರೆದಲ್ಲ, ಅಂದರೆ ನಾರಾಯಣನ ಶಬ್ದಕ್ಕಿರುವ ಅರ್ಥಕ್ಕೂ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಶಬ್ದಕ್ಕಿರುವ ಅರ್ಥಕ್ಕೂ ಏನೂ ವ್ಯತ್ಯಾಸ ಇಲ್ಲ. ನಾರಾಯಣ ಅಂದರೂ ಒಂದೇ, ಪ್ರದ್ಯುಮ್ನ ಅಂದರೂ ಒಂದೇ. ಪ್ರದ್ಯುಮ್ನಾರ್ಥವನ್ನೇ ನಾರಾಯಣ ಶಬ್ದ ಹೇಳ್ತದೆ, ನಾರಾಯಣಾರ್ಥವನ್ನೇ ಪ್ರದ್ಯುಮ್ನ ಶಬ್ದ ಹೇಳ್ತದೆ. ಅದು ಕಾರಣ ಅದು ಹೇಗೆ, ಅದನ್ನು ಆಮ್ಯಾಕೆ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲೇನು ಬರಿಬೇಕು, 8 ದಳಗಳಲ್ಲಿ ಏನು ಬರಿಬೇಕು, 8 ಮದಗಳಲ್ವ. ಆ 8 ಮದಗಳಿಂದ ನೀನು ದೂರ ಆಗಬೇಕಾದ್ರೆ, 8 ಮದಗಳು ನಿನ್ನ ಹತ್ರ ಬರದೇ ಇರಬೇಕಾದ್ರೆ ಓಂ ಓಂ ನಮೋ ನಾರಾಯಣಾಯ ಓಂ ಎಂಬೋ ಮಹಾಮಂತ್ರ, ಓಂ ನಮೋ ನಾರಾಯಣಾಯ ಎನ್ನುವ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡು. ಇದರಲ್ಲಿ ಮೊದಲನೇ ದಳದಲ್ಲಿ ಓಂಕಾರವನ್ನು ಬರೇ ಓಂಕಾರ ಬರಿಬೇಡ, ಅದು ಬೀಜಾಕ್ಷರದಿಂದ ಯುಕ್ತವಾದದ್ದನ್ನಾಗಿ ಮಾಡು. ಓಂ ಓಂ. ಎರಡನೇ ಅಕ್ಷರ ನಾರಾಯಣ ನ, ಅದನ್ನು ಬೀಜಾಕ್ಷರ ಮಾಡು. ಓಂ ನಮ್ ಅಂತ ಮಾಡು. ಆಮೇಲಕ್ಕೆ ಓಂ ನಮೋ ಮೋ, ಅದನ್ನು ಬೀಜಾಕ್ಷರ ಮಾಡು. ಓಂ ಮೋಮ್ ಅಂತ ಮಾಡು. ಆಮೇಲಕ್ಕೆ ಓಂ ನಮೋ ನಾ, ನಾಲ್ಕನೇ ಅಕ್ಷರ ನಾ, ಈ 4 ಅಕ್ಷರ ಅದನ್ನು ಬೀಜಾಕ್ಷರ ಮಾಡು. ಓಂ ನಾಮ್ ಅಂತ ಮಾಡು. ಆಮೇಲಕ್ಕೆಂದು ಓಂ ರಾಮ್ ಅಂತ ಮಾಡು. ಓಂ ಯಂ ಅಂತ ಮಾಡು. ಓಂ ನಾಮ್ ಅಂತ ಮಾಡು. ಆಮೇಲಕ್ಕೆ ಓಂ ಯಂ, ಆಗ ಓಂ ನಮೋ ನಾರಾಯಣಾಯ ಆಗ್ತದೆ. ಈ 8 ಅಕ್ಷರಗಳನ್ನು, ನಾರಾಯಣ ಮಂತ್ರದಲ್ಲಿರುವ 8 ಅಕ್ಷರಗಳನ್ನು ಬೀಜಾಕ್ಷರಗಳನ್ನಾಗಿ ಮಾಡಿ ಮೊದಲು ಈ ದಳಗಳಲ್ಲಿ ಬರಿ, 1, 2, 3 ಬರೆದ್ವಿ ಆಯಿತು. ಈ 8 ಅಕ್ಷರಗಳವಲ್ಲ, ಇವಕ್ಕೆ ನಿಯಾಮಕ ಭಗವದ್ರೂಪಗಳು ಯಾವುವು ಅಂತಂದಾಗ ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತಕ್ಕಂಥ 8 ರೂಪಗಳು. ಅದಕ್ಕೆ ಓಂ ಓಂ ಬರೆದು ಅದಕ್ಕೆ ಕೆಳಗೆ ವಿಶ್ವಾಯ ನಮಃ ಅಂತ ಬರಿ. ಎರಡನೇದು ಓಂ ನಮ್ ಅಂತ ಬರೆದು ಎರಡನೇ ದಳದಲ್ಲಿ ಓಂ ತೈಜಸಾಯ ನಮಃ ಅಂತ ಬರಿ. ಓಂ ಓಂ ಅಂತ ಬರೆದು ಪ್ರಾಜ್ಞಾಯ ನಮಃ ಅಂತ ಕೆಳಗೆ ಬರಿ. ಓಂ ನಾಮ್, ಓಂ ನಾಮ್ ಇಲ್ಲಿ ಓಂ ನಾಮ್ ಅಂತ ಬರೆದು ಅದ್ರ ಕೆಳಗಡೆ ತುರಿಯಾಯ ನಮಃ ಅಂತ ಬರಿ. ಓಂ ರಾಮ್ ಅಂತಂದಾಗ ಆತ್ಮನೇ ನಮಃ ಅಂತ ಬರಿ. ಓಂ ಯಂ ಅಂತ ಬರೆದ ಈ ದಳದಲ್ಲಿ ಓಂ ಅಂತರಾತ್ಮನೇ ನಮಃ ಅಂತ ಬರಿ. ಓಂ ನಾಮ್ ಅಂತ ಬರೆದು ಅದ್ರ ಕೆಳಗೆ ಪರಮಾತ್ಮನೇ ನಮಃ ಅಂತ ಬರಿ. ಓಂ ಯಂ ಆದಮೇಲೆ ಜ್ಞಾನಾತ್ಮನೇ ನಮಃ ಅಂತ ಬರಿ. ಇಷ್ಟು ಆಯ್ತಾ ಇಲ್ಲಿ ಮುಗಿತಾ ಅಂದರೆ ಇಲ್ಲ. 8 ದಳಗಳಲ್ಲಿ 8 ಗ್ರಹಗಳನ್ನು ಬರಿ ಅಂತ ಹೇಳ್ತಾರೆ. 8 ಗ್ರಹಗಳು ಯಾವುವು? ಮೊದಲನೇ ದಳದಲ್ಲಿ ಶನೈಶ್ಚರಾಯ ನಮಃ, ಎರಡನೇದರಲ್ಲಿ ರಾಹವೇ ನಮಃ, ಮೂರನೇದರಲ್ಲಿ ಬೃಹಸ್ಪತಯೇ ನಮಃ, ಆಮೇಲೆ 4ನೇ ದಳದಲ್ಲಿ ಬುಧಾಯ ನಮಃ, 5ನೇ ದಳದಲ್ಲಿ ಶ್ರೀ ಶುಕ್ರಾಯ ನಮಃ, 6ನೇ ದಳದಲ್ಲಿ ಚಂದ್ರಾಯ ನಮಃ, 7ನೇ ದಳದಲ್ಲಿ ಕುಜಾಯ ನಮಃ,
8ನೇ ದಳದಲ್ಲಿ ಕೇತವೇ ನಮಃ ಅಂತ ಬರಿ. ಸೊ ಅಷ್ಟಗ್ರಹ ಬರಿ ಅಂತಂದರು. 8 ಗ್ರಹ ಅಲ್ರಿ, 8 ಗ್ರಹಗಳೇನು 9 ಗ್ರಹಗಳಿರೋದಲ್ಲ. ನವಗ್ರಹಗಳಿದ್ದರೆ 9 8 ಬರೆದ್ರಲ್ಲ, ಇದೇನು ವಿಚಿತ್ರ ಆಯಿತು. ಅದು 8 ದಳವ ಅಂತ ಮಾಡಿಕೊಂಡ್ರ? ಇಲ್ಲ, ನೀನು ಆಲೋಚನೆ ಮಾಡಿಕೊಂಡಿಲ್ಲ. ಆಗಲೇ ಸೂರ್ಯನ ಬರೆದು ಬಿಟ್ಟಿದ್ದಾರೆ. ಇಲ್ಲಿ ಸೂರ್ಯ ಇದ್ದಾನೆ ಅಂದರೆ ನಿನ್ನ ಅನಿರುದ್ಧ ಶರೀರ ಅಂತ ಯಾವುದನ್ನು ಚಿಂತನೆ ಮಾಡಿದೀವೋ 2ನೇ ವಲಯ, ಆ ವಲಯದಲ್ಲಿ ಸೂರ್ಯ ಬಂದಿದ್ದಾನೆ. ಇದರಿಂದ ಇನ್ನೊಂದು ನಿರ್ಣಯ ಆಗ್ತದೆ. ಏನು ಗೊತ್ತನಾ, ಇಲ್ಲಿ ಅಷ್ಟಗ್ರಹಗಳನ್ನು ಯಾವುದೋ ಅಕ್ಕಿಯ ರೂಪದಲ್ಲೋ ಹಿಂಗೆ ಹೇಳಿಲ್ಲ. ಏನು ಮಾಡಿದ್ರು? ಶನೈಶ್ಚರಾಯ ನಮಃ, ರಾಹವೇ ನಮಃ, ಬೃಹಸ್ಪತಯೇ ನಮಃ, ಬುಧಾಯ ನಮಃ, ಶುಕ್ರಾಯ ನಮಃ, ಚಂದ್ರಾಯ ನಮಃ, ಕುಜಾಯ ನಮಃ, ಕೇತವೇ ನಮಃ ಅಂತ ಬರಿಬೇಕು ನೀನು. ಅಂದರೆ ಆ ರೂಪಗಳನ್ನು ಚಿಂತನೆ ಮಾಡಿ ವ್ಯಕ್ತಿಗಳ ಹೆಸರನ್ನು ಬರಿಬೇಕು ಅಂತಂದಾಗ ಖಂಡಿತ ಸೂರ್ಯಗ್ರಹ ಇಲ್ಲಲ್ಲ ಅಂತಂದರೆ ಇಲ್ಲಿ ಸೂರ್ಯಗ್ರಹ ಇದ್ದಾನೆಂದರೆ ಅದು ಸೂರ್ಯಮಂಡಲವಾಗಿ ಚಿಂತನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೇನಾಗಿ ಚಿಂತನೆ ಮಾಡಬೇಕು? ಸೂರ್ಯಾಯ ನಮಃ ಅಂತಲೇ ಬರಿಬೇಕು. ಅದು ವ್ಯಕ್ತಿಯನ್ನಾಗಿ ಅಂದರೆ ಆಗ ಗೊರಬ ಹನುಮಂತರಾಯರು ತಗೊಂಡಿರ್ತಕ್ಕಂಥ ಸೂರ್ಯ ಜನರ, ಸೂರ್ಯ ಚಂದ್ರ ಅಗ್ನಿ ಜನರ ಅಂತಕ್ಕಂಥ ಪಾಠವನ್ನು ತಗೊಂಡು ಸೂರ್ಯ ದೇವತೆಯನ್ನೇ ಚಿಂತನೆ ಮಾಡಬೇಕು ಹೊರತಾಗಿ ಬೇರೆ ಸೂರ್ಯ ಮಂಡಲವನ್ನು ಚಿಂತನೆ ಮಾಡಬಾರ್ದು ಅಂಬೋದನ್ನು ಇದು ಕೂಡ ಸಪೋರ್ಟ್ ಮಾಡ್ತದೆ. ಇದರ ಮೇಲೆ ಒಂದು ಪ್ರಶ್ನೆ ಬಂತು ನಮಗೆ. ಅಷ್ಟಗ್ರಹಗಳನ್ನು ಹೇಳಿದ್ದಾರಲ್ಲ, ನವಗ್ರಹಗಳಲ್ಲ. ನವಗ್ರಹ ಹೇಳಿಲ್ಲ, ಇಲ್ಲ. ಶಾಸ್ತ್ರದ ಪ್ರಕಾರ ಚಂದ್ರ ಸೂರ್ಯ ಎಲ್ಲಿರ್ತಾನೆ? ಇವರು ಪಕ್ಕದಲ್ಲಿ ಇರೋದಿಲ್ಲ. ಎಲ್ಲಿರ್ತಾನೆ? ಮಧ್ಯದಲ್ಲಿರ್ತಾನೆ. ಆದ ಕಾರಣ ಮಧ್ಯದಲ್ಲಿ ಸೂರ್ಯನನ್ನು ಹಾಕಿ ಸುತ್ತಲೂ ಈ ಶನಿ, ರಾಹು, ಬೃಹಸ್ಪತಿ, ಬುಧ, ಶುಕ್ರ ಮತ್ತು ಚಂದ್ರ, ಕುಜ, ಕೇತು ಇವ್ರನ್ನ ಹಾಕಿದರು. ಇದು ಈ ರೀತಿ ಬರಿ ಅಂತ ಸ್ಪಷ್ಟ ಮಾಡಿದರು. ಮತ್ತೆ ಒಂದು ಪ್ರಶ್ನೆ ನಮಗೆ ಬರ್ತದೆ. ಏನಾ ಪ್ರಶ್ನೆ? ಅಲ್ಲ ಸ್ವಾಮಿ, ನಾವು ದೇವಾಲಯಗಳಿಗೆ ಹೋಗ್ತೀವಿ, ಆ ದೇವಾಲಯಗಳಲ್ಲಿ ನವಗ್ರಹ ದೇವತೆಗಳನ್ನು ಸ್ಥಾಪನೆ ಮಾಡಿರ್ತಾರೆ. ಮತ್ತು ಇವಿರ್ತಾವಲ್ಲ, ಎಲ್ಲಿ ಯಜ್ಞಯಾಗಾದಿಗಳಿಗೆ ಹೋಗ್ತೀವಿ. ಯಜ್ಞಯಾಗಾದಿಗಳಿಗೆ ಹೋದಾಗ ಅಲ್ಲಿ ನವಗ್ರಹಗಳನ್ನು ಸ್ಥಾಪನೆ ಮಾಡಿರ್ತಾರೆ, ಧಾನ್ಯ ರೂಪದಲ್ಲಿ ಇಟ್ಟಿರ್ತಾರೆ. ಅವೆಲ್ಲ ಇರ್ತಕ್ಕಂಥ ಪದ್ಧತಿನೇ ಬೇರೆ, ಇಲ್ಲಿ ಬೇರೆ ಪದ್ಧತಿ ಮಾಡಿಟ್ಟು ಕೂತ್ಕೊಂಡಾರಲ್ಲ. ಯಾವುದು? ಇದು ದೇವಾಲಯಗಳಲ್ಲಿರ್ತಕ್ಕಂಥ ನವಗ್ರಹಗಳ ಸ್ಥಿತಿ. ಇದು ಹಿಂಗಿರ್ತದೆ. ಇದು ಪೂರ್ವ, ಇದು ಪಶ್ಚಿಮ, ದಕ್ಷಿಣ, ಉತ್ತರ. ಮರಿಬೇಡ ನೋಡ್ರಿ, ಇದು ಕಾಣಿಸ್ತದ? ಚೆನ್ನಾಗಿ ಕಾಣಿಸ್ಬೇಕು ಅಂದ್ಕೊತೀನಿ ನಾನು. ಇಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ದಾನೆ. ಅಲ್ಲಿ ಆ್ಯರೋ ಮಾರ್ಕ್ಗಳು ಹಾಕೀನಿ, ಸ್ವಲ್ಪ ಗಮನದಲ್ಲಿಟ್ಟು ನೋಡ್ಬೇಕು ದಯಮಾಡಿ. ಆ ಆ್ಯರೋ ಮಾರ್ಕ್ ಏನು ಅಂತಂದರೆ ಸೂರ್ಯ ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಂಡಿರ್ತಾನೆ. ನವಗ್ರಹಗಳ ದೇವಸ್ಥಾನಕ್ಕೆ ಹೋಗ್ರಿ, ಈಶ್ವರ ದೇವಾಲಯಕ್ಕೆ ಹೋಗ್ರಿ, ಎಲ್ಲಿ ಹೋದರೂ ಕೂಡ ಉಡುಪಿಯಲ್ಲಿ ಕೃಷ್ಣನ ಮಂದಿರಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ಸುಬ್ರಹ್ಮಣ್ಯ ದೇವಾಲಯಕ್ಕಿಂತ ಮುಂಚೆ ನವಗ್ರಹ ದೇವಾಲಯ ಬರ್ತದೆ. ಆ ನವಗ್ರಹ ದೇವಾಲಯದಲ್ಲಿ ಸೂರ್ಯ ಮಧ್ಯದಲ್ಲಿರ್ತಾನೆ, ಅವನು ಪೂರ್ವಾಭಿಮುಖವಾಗಿರ್ತಾನೆ. ಇದು ಸಹಜವಾಗಿರ್ತಕ್ಕಂಥದ್ದು. ಎಲ್ಲೆಲ್ಲಿ ನವಗ್ರಹ ದೇವಾಲಯಗಳವೋ ಅಲ್ಲಿ ಎಲ್ಲರಲ್ಲೂ ಕೂಡ ಮಧ್ಯದಲ್ಲಿ ಸೂರ್ಯ ಇರ್ತಾನೆ. ಆ ಸೂರ್ಯ ಆ್ಯರೋ ಮಾರ್ಕ್ ಮಾಡಿವಿ, ಪೂರ್ವಕ್ಕೆ ಮಾರಿ ಮಾಡಿರ್ತಾನೆ. ಇಂಥ ಪೂರ್ವಕ್ಕೆ ಮಾರಿ ಮಾಡಿ ನಿಂತ್ಕೊಂಡಿರ್ತಕ್ಕಂಥ ಸೂರ್ಯನಿಗೆ ಮುಂದೆ ಮತ್ತೆ ಪೂರ್ವಕ್ಕೆ ಮಾಡಿ ಯಾರಿರ್ತಾರೆ ಅಂದರೆ ಶುಕ್ರ ಇರ್ತಾನೆ. ಅಂದರೆ ಶುಕ್ರ ಒಂದು ರೀತಿಯಿಂದ ಸೂರ್ಯನಿಗೆ ಬೆನ್ನು ಮಾಡಿ ನಿಂತ್ಕೊಂಡಿರ್ತಾನೆ. ಅದೇ ಪ್ರಕಾರ ಇಲ್ಲಿ ಹಿಂದೆ ಸೂರ್ಯನ ಹಿಂಬದಿಯಲ್ಲಿ ಶನಿ ಇರ್ತಾನೆ. ಆ್ಯರೋ ಮಾರ್ಕ್ ಹೀಗಾಕಿವಿ ನೋಡಿರಿ. ಅಂದರೆ ಅವನು ಪಶ್ಚಿಮಾಭಿಮುಖವಾಗಿ ನಿಂತ್ಕೊಂಡು ಸೂರ್ಯನ ಬೆನ್ನಿಗೆ ತಾನು ಬೆನ್ನು ಮಾಡಿರ್ತಾನೆ. ಇದು ಅದರ ನಂತರದಲ್ಲಿ ಇಲ್ಲಿ ಕುಜ, ಈ ಸೂರ್ಯನ ಅದು ಸೂರ್ಯ ಹೀಗೆ ಪೂರ್ವಕ್ಕೆ ಮಾಡಿ ನಿಂತ್ಕೊಂಡಿದ್ದಾನಲ್ಲ, ಅವನ ಬಲಭಾಗದಲ್ಲಿ ಕುಜ ಇದ್ದಾನೆ. ಅಂದರೆ ದಕ್ಷಿಣ ದಿಕ್ಕಿನಲ್ಲಿ ಕುಜ ಇದ್ದಾನೆ. ಆ ಕುಜ ಯಾವ ಕಡೆ ಇದ್ದು ನೋಡ್ತಾ ಇದ್ದಾನೆ? ಅವನು ಕೂಡ ಸೂರ್ಯನಿಗೆ ಬೆನ್ನು ಮಾಡಿ ದಕ್ಷಿಣದ ಕಡೆ ನೋಡ್ತಾ ಇದ್ದಾನೆ. ಉತ್ತರದ ಕಡೆ ಗುರು ಇದ್ದಾನೆ. ಗುರು ಕೂಡ ಕುಜನಂತೆ ಸೂರ್ಯನಿಗೆ ಬೆನ್ನು ಮಾಡಿ ಉತ್ತರದ ಕಡೆ ನೋಡ್ತಾ ಇದ್ದಾನೆ. ಅದೇ ಪ್ರಕಾರ ಬುಧ, ಚಂದ್ರ, ರಾಹು, ಕೇತು. ಇದು ಗುಡಿಗಳಲ್ಲಿ ಹೋಮಾದಿಗಳಲ್ಲಿ ಮಾಡುವಾಗ ಗ್ರಹಗಳ ಸ್ಥಿತಿಯನ್ನು ಹೇಳ್ತಕ್ಕಂಥ ಚಿತ್ರಪಟ. ಆದರೆ ವಿಜಯರಾಯರು ಏನು ಮಾಡಿದ್ದಾರೆ ನೋಡಿ, ಇದರ ಪ್ರಕಾರ ಮಾಡಿದ್ದಾರೆ ವಿಜಯರಾಯರು. ಅಂದರೆ ಶುಕ್ರ ಇರತಕ್ಕಂಥ ಇಲ್ಲಿ ಶುಕ್ರ ಇರಬೇಕಾಗಿತ್ತು. ನ್ಯಾಯವಾಗಿ ನೋಡಿದರೆ ಪೂರ್ವಕ್ಕೆ ಶುಕ್ರ ಇರಬೇಕು. ಶುಕ್ರ ಇದ್ದರೆ ಹೇಗಿರಬೇಕು? ಈ ಕಡೆ ಮಾಡಿರಬೇಕು. ಇಲ್ಲಿ ಶನಿ ಇರಬೇಕು, ಶನಿ ಈ ಕಡೆ ಮಾಡಿರಬೇಕು. ಆದರೆ ವಿಜಯರಾಯರು ಏನು ಮಾಡಿದ್ರು ಗೊತ್ತಾ? ಇಲ್ಲಿ ಶನಿಯನ್ನು ಮಾಡಿದರು, ಇಲ್ಲಿ ಶುಕ್ರನ್ನು ಮಾಡಿದರು. ಇಲ್ಲಿ
ಕುಜ ಇರಬೇಕಾಗಿತ್ತು, ಇಲ್ಲಿ ಕುಜನ್ನು ಮಾಡಿದರು. ನೋಡಿರಿ, ಇಲ್ಲಿ ಗುರು ಇರಬೇಕಾಗಿತ್ತು, ಇಲ್ಲಿ ಗುರುವನ್ನು ಮಾಡಿದರು. ಎಲ್ಲ ಉಲ್ಟಾ ಪಲ್ಟಾ ಮಾಡಿದರು. ಯಾಕೆ ಹಾಗೆ ಮಾಡಿದರು? ಯಾಕೋ ಯಾವ ವ್ಯಾಖ್ಯಾನಕಾರರು ಚಕ್ರಾಬ್ಜ ಮಂಡಲವನ್ನು ಇಷ್ಟು ಮಂದಿ ಚಿಂತನೆ ಮಾಡಿದ್ದಾರೆ, ಈ ಗ್ರಹಗಳನ್ನು ಯಾಕೆ ವಿಜಯರಾಯರು ಪಲ್ಲಟ ಮಾಡಿದರು, ವ್ಯತ್ಯಾಸ ಮಾಡಿದರು ಎಂಬುದನ್ನು ಹೇಳಿಲ್ಲ. ರಾಘವೇಂದ್ರ ಸ್ವಾಮಿಗಳು, ಗುರು ಜಗನ್ನಾಥದಾಸರು ತಮ್ಮ ಪರಾಪರ ತತ್ವದ್ವಿಕೆಯಲ್ಲಿ ಇದನ್ನು ಚಿಂತನೆ ಕೊಡ್ತಾರೆ. ಅವ್ರು ಹೇಳ್ತಾರೆ, ಗ್ರಹಗಳ ಸ್ಥಾನ ಅಂದರೆ ಗ್ರಹಗಳ ದೇವಾಲಯಗಳಲ್ಲಿ ಹೋದಾಗ ನವಗ್ರಹಗಳ ಸ್ಥಾಪನೆ ಮಾಡಿ, ಸೂರ್ಯ ಮಧ್ಯೆ ಇರ್ತಾನೆ, ಶನಿ ಶುಕ್ರ ಸೂರ್ಯನ ಮುಂದೆ ಇರ್ತಾನೆ ಬೆನ್ನು ಮಾಡಿ, ಶನಿ ಸೂರ್ಯನ ಹಿಂಬದಿಯಲ್ಲಿರ್ತಾನೆ ಅವನಿಗೆ ಬೆನ್ನು ಮಾಡಿ, ಗುರು ಬುಧ ಇವರೆಲ್ಲರೂ ಕೂಡ ಬೇರೆ ಬೇರೆ, ಕುಜ ಇವರೆಲ್ಲ ಬೇರೆ ಬೇರೆ ನೋಡಿವಲ್ಲ ನಾವು. ಯಾಕೆ ವಿಜಯರಾಯರು ಚೇಂಜ್ ಮಾಡಿದರು ಅಂದರೆ, ಅದೇ ಪ್ರಕಾರ ಅಂದರೆ ದೇವಾಲಯಗಳಲ್ಲಿ ನವಗ್ರಹಗಳನ್ನಿಟ್ಟ ಪದ್ಧತಿಯಲ್ಲೇ ನಾವು ಇಲ್ಲಿ ಕೂಡ ಇಟ್ಟರೆ ಏನಾಗ್ತದೆ ಗೊತ್ತಾ? ಮಧ್ಯ ಘೃಣಿನಾಮಕ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನಿಗೆ ಇಲ್ಲಿ ಶುಕ್ರನನ್ನು ಬರೆದುಬಿಟ್ರೆ, ಶುಕ್ರ ಪೂರ್ವಾಭಿಮುಖವಾಗಿ ಮಾಡಿದರೆ ಭಗವಂತನಿಗೆ ಬೆನ್ನು ಮಾಡಿದಂತೆ ಆಗ್ತದೆ. ಬೆನ್ನು ಮಾಡಬಾರ್ದು, ಭಗವಂತನಿಗೆ ಬೆನ್ನಾಗಬಾರ್ದು. ಮತ್ತು ಶನಿಯನ್ನು ಇಲ್ಲಿ ಬರೆದರೆ ಶನಿ ಕೂಡ ಬೆನ್ನು ಮಾಡಿ ನಿಂತಂತೆ ಆಗ್ತದೆ. ಹಾಗಾಗಬಾರ್ದು. ಅವರನ್ನು ತಿರುಗಿಸ್ಬೇಕಂದ್ರೆ ಏನಿಲ್ಲ, ಎಷ್ಟು ಸಿಂಪಲ್ಲಾಗಿ ಮಾಡಿದ್ದಾರೆ ನೋಡಿರಿ. ಇಲ್ಲಿರ್ತಕ್ಕಂಥ ಶುಕ್ರನನ್ನು ಇಲ್ಲಿಗೆ ತಂದರು, ಇಲ್ಲಿರ್ತಕ್ಕಂಥ ಶನಿಯನ್ನು ಇಲ್ಲಿ ತಂದಾಗ ಶನಿ ಆ ಕಡೆ ನೋಡ್ತಾ ಇದ್ದಾನೆ, ಪಶ್ಚಿಮಕ್ಕೆ ನೋಡ್ತಾ ಇದ್ದಾನೆ. ನೋಡ್ತಕ್ಕಂಥವನು ಇಲ್ಲಿ ತಂದುಬಿಟ್ರೆ ದೇವರು ನೋಡಿದ ಹೇಗಾಗ್ತದೆ. ಯಾಕಂದರೆ ನಮ್ಮ ಶರೀರದಲ್ಲಿ ತತ್ವಾಭಿಮಾನಿ ದೇವತೆಗಳನ್ನು ಹೇಳುವಾಗ ಆಚಾರ್ಯ ಮಧ್ವರು ಹೀಗೆ ಹೇಳ್ತಾರೆ. ಏನಂತ ಗೊತ್ತನ? ಪ್ರಧಾನೋಪವರ್ಣಾನಿ ದ್ವಿಭುಜಾನ್ಯಪ್ಯಶೇಷತಃ ಕೃತಾಂಜಲಿ ಪುಟಾನ್ಯೇವ ಪ್ರಧಾನಂ ತಂ ಹರಿಂ ಪ್ರತಿ. ಅಂದರೆ ತತ್ವಾಭಿಮಾನಿ ದೇವತೆಗಳು ನಮ್ಮ ದೇಹದಲ್ಲಿ ಇದ್ದಾರೆ. ಹೇಗಿದ್ದಾರೆ ಅಂದರೆ, ಎರಡು ಭುಜಗಳಿಂದ ಕೂಡಿಕೊಂಡಿದ್ದಾರೆ, ಎರಡು ಕೈಗಳಿಂದ ಕೂಡಿಕೊಂಡಿದ್ದಾರೆ. ಪ್ರತಿಭದ ಈ ಕಣ್ಣಲ್ಲಿ ಸೂರ್ಯ ಇದ್ದಾನೆ, ಸೂರ್ಯನಿಗೆ ಎರಡೇ ಕೈ. ಅಲ್ಲಿ ಸೂರ್ಯಮಂಡಲದಲ್ಲಿ ಇರ್ತಕ್ಕಂಥ ಸೂರ್ಯನಿಗೆ ಎಷ್ಟಿರ್ತದೆ? 4 ಕೈಗಳಿರ್ತವೆ. ಮೇಲಿನ 2 ಕೈಗಳಲ್ಲಿ ಏನು ಹಿಡ್ಕೊಂಡಿರ್ತಾರೆ? ಕಮಲಗಳನ್ನು ಹಿಡ್ಕೊಂಡಿರ್ತಾನೆ. ಸೊ ಇಲ್ಲಿ ಹಾಗಲ್ಲ, ಪ್ರಧಾನೋಪವರ್ಣಾನಿ ಎಲ್ಲವೂ ಎಲ್ಲ ತತ್ವಾಭಿಮಾನಿ ದೇವತೆಗಳು ಆ ತತ್ವಗಳಲ್ಲಿ ಇರುವಾಗ ಭಗವಂತನಿಗೆ ಸಮ್ಮುಖವಾಗಿ ಎದುರಿಗೆ 2 ಕೈಗಳಿಂದ ಕೈ ಮುಗಿದು ನಿಂತುಕೊಂಡಿರ್ತಾರಂತೆ. ಈ ದೃಷ್ಟಿಯನ್ನು ಇಟ್ಟುಕೊಂಡು ಇಲ್ಲಿ ಕೂಡ ಇದು ಪ್ರಧಾನವಾಗಿ ಬಿಂಬೋಪಾಸನೆಗೆ ಸಂಬಂಧಪಟ್ಟಿದ್ದಾದ ಕಾರಣ, ಒಂದು ರೀತಿಯಿಂದ ಇದು ದೇಹಕ್ಕೆ ಸಂಬಂಧಪಟ್ಟಿದ್ದಾದ ಕಾರಣ ಇಲ್ಲಿ ನವಗ್ರಹಗಳೇನವಲ್ಲ, ಅಷ್ಟಗ್ರಹಗಳನ್ನು ದೇವಾಲಯಗಳಲ್ಲಿ ಪ್ರತಿಷ್ಠಾ ಮಾಡಿದ ರೀತಿಯಲ್ಲೇ ಬರೆದರೆ ಸೂರ್ಯ, ಶುಕ್ರ, ಶನಿ, ಗುರು, ಬುಧ, ಚಂದ್ರ ಇವರೆಲ್ಲ ಏನಾಗಿಬಿಡ್ತಾರೆ ಗೊತ್ತನಾ? ಭಗವಂತನಿಗೆ ಬೆನ್ನು ಮಾಡಿ ನಿಲ್ತಕ್ಕಂಥ ಪರಿಸ್ಥಿತಿ ಬರ್ತದೆ, ಭಗವಂತನನ್ನು ನೋಡದೇ ಇರತಕ್ಕಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಬಾರದು. ಅದಕ್ಕೆ ಭಿನ್ನವಾದ ರೀತಿಯಲ್ಲಿ ಎಲ್ಲರೂ ಭಗವಂತನಿಗೆ ಸಮ್ಮುಖರಾಗಿರಬೇಕು, ಅವನನ್ನು ನೋಡ್ತಾ ಇರಬೇಕು, ಅವನಿಗೆ ನಮಸ್ಕಾರ ಮಾಡ್ತಾ ಇರಬೇಕು ಎನ್ನುವ ರೀತಿಯಲ್ಲಿ ಇಲ್ಲಿ ಸೂರ್ಯನ ಇಲ್ಲಿ ಶುಕ್ರ ಇರಬೇಕಾಗಿದ್ದು ಅಂತ ಅಲ್ಲಿ ಶನಿಯನ್ನು ಹಾಕಿದರು. ಶನಿ ಈಗ ಯಾಕಡೆ ಪಶ್ಚಿಮಾಭಿಮುಖವಾಗಿರ್ತಾನಲ್ಲ ಶನಿ ಗ್ರಹ ಮಾಡೋದು, ಈಗ ಇಲ್ಲಿ ಇದು ಪಶ್ಚಿಮ ಈ ಕಡೆ ನೋಡ್ತಾ ಇದ್ದಾನೆ. ಶುಕ್ರನನ್ನು ಇಲ್ಲಿ ಹಾಕಿದರು. ಆಗ ಶುಕ್ರ ನ್ಯಾಯವಾಗಿ ಇಲ್ಲಿ ಇದ್ದರೆ ಪೂರ್ವಾಭಿಮುಖವಾಗಿರ್ತಾನೆ, ಈಗ ಪೂರ್ವಾಭಿಮುಖವಾಗಿ ಇದ್ದಾನೆ, ಭಗವಂತನಿಗೆ ಸಮ್ಮುಖ ಆಗಿದ್ದಾನೆ. ಗುರು ಇಲ್ಲಿರಬೇಕಾಗಿತ್ತು, ಇಲ್ಲಿದ್ದರೆ ಅವನು ಪಶ್ಚಿಮಾಭಿಮುಖ ಇಲ್ಲಿ ಉತ್ತರದ ದಿಕ್ಕಿಗೆ ನೋಡ್ತಾ ಇದ್ದ, ಅವನ್ನ ಇಲ್ಲಿ ತಂದು ಹಾಕಿದರು. ಆಗ ಉತ್ತರಕ್ಕೆ ನೋಡ್ತಾ ಇದ್ದಾನೆ, ಭಗವಂತನಿಗೆ ಸಮ್ಮುಖ ಆಯಿತು. ಇಲ್ಲಿ ಕುಜ ಇರಬೇಕಾಗಿತ್ತು, ಇಲ್ಲಿ ಕುಜ ಇರಬೇಕಾಗಿತ್ತು. ಕುಜ ಯಾವ ಕಡೆ ನೋಡ್ತಾ ಇದ್ದಾನೆ? ದಕ್ಷಿಣ ದಿಕ್ಕಿಗೆ ನೋಡ್ತಾ ಇರ್ತಾನೆ. ಅವನು ಹೀಗೆ ತಂದು ಇಲ್ಲಿಟ್ಟುಕೊಳ್ಳೇನಾಯಿತು? ಅವನು ದಕ್ಷಿಣ ದಿಕ್ಕಿಗೆ ನೋಡ್ತಾ ಇದ್ದಾನೆ, ಭಗವಂತನಿಗೆ ಸಮ್ಮುಖ ಆಗಿದ್ದಾನೆ. ಹೀಗೆ ಎಲ್ಲ ಗ್ರಹಗಳನ್ನು ಚೇಂಜ್ ಮಾಡಿ ಅಪೂರ್ವವಾದ ಚಿಂತನೆಯನ್ನು ನಮಗೆ ಕೊಟ್ಟಿದ್ದಾರೆ. ದೇವತೆಗಳು ದೇವಾಲಯಗಳಲ್ಲಿರುವಾಗ ಗ್ರಹಗಳು ಅದು ಬೇರೆ 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 ದಿಕ್ಕನ್ನು ನೋಡ್ತಾ ಇರ್ಬೋದು. ಆದರೆ ಚಕ್ರಾಬ್ಜ ಮಂಡಲದಲ್ಲಿ ಬಂದಾಗ ಮಧ್ಯದಲ್ಲಿರುವ ಘೃಣಿನಾಮಕ ಪರಮಾತ್ಮ ಅಲ್ಲೊಂದೇನು ಷಡಕ್ಷರದಲ್ಲಿ
ಷಡಕ್ಷರದಲ್ಲಿ ವಿಷ್ಣು ಇದ್ದಾನೆ. ಆ ವಿಷ್ಣುವನ್ನು ನೋಡುವ ರೀತಿಯಲ್ಲೇ ಇರಬೇಕು, ಅವನಿಗೆ ನಮಸ್ಕಾರ ಮಾಡುವ ರೀತಿಯಲ್ಲಿ. ಅಜಾದಿ ಭಗವದ್ ರೂಪಗಳವೇ, ಆ ಭಗವದ್ ರೂಪಗಳನ್ನು ನೋಡ್ತಾ ಇರುವಂತೆ ಇರಬೇಕು. ಮತ್ತು ಈ ಸಂವತ್ಸರಗಳು, ಮಾಸಗಳು, ಋತುಗಳು ಅಲ್ಲಿ ಭಗವದ್ ರೂಪವೇ, ಆ ಭಗವದ್ ರೂಪಗಳಿಗೆ ನಮಸ್ಕಾರ ಮಾಡುವಂತೆ ಇರಬೇಕು. ಅದೊಂದೇ ಅಲ್ಲ, ಪೂರ್ಣಜ್ಞಾನಾತ್ಮನೇ ಹೃದಯಾಯ ನಮಃ, ಅಲ್ಲಿ ಪೂರ್ಣಜ್ಞಾನಾತ್ಮನೇ ಅಂತಕ್ಕಂಥ ಭಗವದ್ ರೂಪ ಇದೆ, ಅದನ್ನು ಅವನ ನೋಡ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಆದ ಕಾರಣ ಈ ಅಷ್ಟಗ್ರಹಗಳನ್ನು ಆಚಾರ್ಯ ನಮ್ಮ ವಿಜಯಪ್ರಭುಗಳು ಏನು ಮಾಡಿದರು, ದೇವಾಲಯದಲ್ಲಿರತಕ್ಕಂಥ ಪದ್ಧತಿಗೆ ಭಿನ್ನವಾದ ರೀತಿಯಲ್ಲಿ ಎಲ್ಲವನ್ನು ಬೇರೆ ಬೇರೆ ರೀತಿಯಲ್ಲಿ ಹಾಕಿದ್ದಾರೆ. ಏನು ದೊಡ್ಡ ಬೇರೆ ವ್ಯತ್ಯಾಸ ಮಾಡಿಲ್ಲ. ಆ ಗ್ರಹಗಳು ಯಾವ ದಿಕ್ಕಿಗೆ ನೋಡ್ತಾ ಇದ್ದಾರೋ ಅದೇ ದಿಕ್ಕನ್ನೇ ನೋಡುವಂತೆ ಇಟ್ಟಿದ್ದಾರೆ. ಇಷ್ಟೇ, ಸ್ಥಾನ ಪಲ್ಲಟ ಮಾಡಿದ್ದಾರೆ. ಸ್ಥಾನ ಪಲ್ಲಟ ಮಾಡುವುದರಿಂದ ಎಲ್ಲರೂ ಭಗವಂತನಿಗೆ ಸಮ್ಮುಖರಾದರು. ಆ ಭಗವಂತನಿಗೆ ಎರಡು ಕೈಗಳನ್ನು ಜೋಡಿಸಿ ನಿಂತುಕೊಂಡವರಾದರು. ಇದು ಒಂದು ಅಪೂರ್ವವಾದ ಚಿಂತನೆ ಎನ್ನುವ ರೀತಿಯಲ್ಲಿ ಇದನ್ನು ಚಿಂತನೆ ಮಾಡಿ. ಸೊ ಇದಾದ ಮೇಲೆ ಮತ್ತೆ ಈ 8 ದಳ ಕಮಲಗಳ ಮಧ್ಯದಲ್ಲಿ ಕಾಳಿ ಅದಲ್ಲ, ಆ ಕಾಳಿಯಲ್ಲಿ ಏನು ಮಾಡಬೇಕು ಅಂತಂದರೆ ತತ್ವಗಳನ್ನು ಬರಿಬೇಕು ಮತ್ತು ಅಜಾದಿ ಭಗವದ್ ರೂಪಗಳನ್ನು ಬರಿಬೇಕು. 24 ತತ್ವಗಳನ್ನು ಮತ್ತು ಶ್ರುತಿಗಳನ್ನು ಮತ್ತು ಕಾಲವನ್ನು 24 ತತ್ವಗಳನ್ನು ಬರಿಬೇಕು. ಆ ತತ್ವಾಭಿಮಾನಿ ದೇವತೆಗಳನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಅದರ ಬಗ್ಗೆ ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.